ಅರ್ಜುನ್ ಅವ್ರು ಯಾವಾಗ ಬಂದು ನನ್ನ ಪಕ್ಕದಲ್ಲಿ ಮಲಗಿದ್ರು, ನಾನು ಈ ರೂಪದಲ್ಲಿ ಇದ್ರೂ ಸಹ ನನ್ನ ಪಕ್ಕದಲ್ಲಿ ಬಂದು ಮಲಗಿದ್ದಾರೆ ಅಂದರೆ ನನ್ನ ಮೇಲಿದ್ದಿದ್ದ ಪ್ರೀತಿ ಇಷ್ಟೇನಾ? ಛೇ, ನಾನು ಯಾಕೆ ಹಾಗೆ ಯೋಚನೆ ಮಾಡಲಿ? ಇಲ್ಲಿಗೆ ಬಂದು ಮಲಗಿದೆ? ನನಗೇನು ಗೊತ್ತು, ಅದನ್ನ ನೀವು ಹೇಳಬೇಕು. ನಾನು ಬಂದು ನಿಮ್ಮ ಪಕ್ಕ ಮಲಗಿದಾಗ ನಿಮಗೆ ಗೊತ್ತಾಗ್ಲಿಲ್ವಾ? ಇಲ್ಲ, ನಾನು ಕಂಡ್ಬಿಟ್ಟಾಗ ನೀವು ನನ್ನ ಪಕ್ಕದಲ್ಲಿದ್ರಿ, ಅಷ್ಟೇ ನನಗೆ ಗೊತ್ತಿರೋದು. ಇಲ್ಲಿಗೆ ಹೇಗೆ ಬಂದೆ, ಯಾಕೆ ಬಂದೆ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಏ ಕಳ್ಬಾವ, ನೀನು ಬೇಕು ಅಂತ ನನ್ನನ್ನು ಇಲ್ಲಿ ಮಲಗಿಸಿ ನೀನಲ್ಲಿ ಹೋಗಿ ಮಲ್ಕೊಂಡಿದ್ಯಾ? ಈಗ ನೋಡಿದ್ರೆ ನನ್ಗೇನು ಗೊತ್ತೇ ಇಲ್ದಿರೋ ತರ ನಾಟಕ ಮಾಡ್ತಾ ಇದೀಯಾ? ಸುಮ್ನಿರಮ್ಮಲ್ಲಿ, ಏನೇನೋ ಹೇಳ್ಬೇಡ. ಅರ್ಜುನ ಸುಭದ್ರೆಗೋಸ್ಕರ ಸನ್ಯಾಸಿ ವೇಷ ಹಾಕಿದ್ನಂತೆ. ನೀನು ಅಮೃತಕ್ಕಂಗೋಸ್ಕರ ಕುಂಟು ನೆಪ ಹೇಳ್ತಾ ಇದೀಯಾ? ಅಮೃತಕ್ಕನ ಯಾರು? ಇನ್ಯಾರು? ನಿನ್ ಪಕ್ಕದಲ್ಲಿರೋರು. ಏನ್ ಹೇಳ್ತಾ ಇದೀಯ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ಮಲ್ಲಿ, ನಾನು ಅಮೃತನ? ಬಾವ, ನಿಮ್ಮನ್ನೇ ಅಮೃತ ಅಂತ ಅನ್ಕೋಬೋದಲ್ವಾ? ಹಂಗೆ ಹೇಳು ಮತ್ತೆ. ನಾನು ಬೇರೆನೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನಿಂದೇನಾ ಇದೆಲ್ಲ ಕಿತಾಪತಿ? ಹಾ, ನಂದೆ. ನಾಳೆ ಮಣಿಪೂರ್ಣಿಮಾ. ನಾಗಮಣಿಗೆ ದೈವಿಕ ಬಲ ಕಡಿಮೆ ಇರೋ ದಿನ. ಇಂಥ ದಿನ 120 ವರ್ಷಗಳಿಗೆ ಒಂದ್ಸಾರಿ ಬರುವಂಥದ್ದು. ಆ ದಿನ ನಾಗಮಣಿಗೆ ಶಕ್ತಿ ಬಹಳ ಕಡಿಮೆ ಇರುತ್ತೆ. ನಾಗಮಣಿ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಇಚ್ಛಾಧಾರಿ ನಾಗಗಳು ಆ ನಾಗಮಣಿಗೆ ಅಭಿಷೇಕ ಮಾಡಬೇಕು. ಆವಾಗ ಅವುಗಳ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮಾಡಿದರೆ ಮಾತ್ರ ನಾಗಮಣಿಗೆ ತನ್ನ ದೈವಿ ಶಕ್ತಿ ಬರೋದಕ್ಕೆ ಸಾಧ್ಯ. ಹಾಗೆ ಅಭಿಷೇಕ ಆಗಲಿಲ್ಲ ಅಂದರೆ ನಾಗಮಣಿ ತನ್ನ ಶಕ್ತಿಯನ್ನು ಕಳ್ಕೊಂಡು ಸಾಮಾನ್ಯ ಮಣಿ ಆಗಿಬಿಡುತ್ತೆ. ಅಕಸ್ಮಾತ್ ಹಾಗೇನಾರು ಆದರೆ ನನ್ನ ತಪಸ್ಸು, ನನ್ನ ಸಾಧನೆ ಎಲ್ಲ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಬಾರ್ದು. ಏನ್ ಮಾಡೋದು? ಅರ್ಜುನ್, ಬನ್ನಿ, ನಾನು ತಿಂಡಿ ಬಡಿಸ್ತೀನಿ. ಅಮ್ಮ, ತಿಂಡಿ ಕೊಡು. ಏ ಅರ್ಜುನ್, ಏನೋ ನೀನು ತಿಂಡಿ ಕೇಳಿದ್ರೆ ಯಾಕೆ ಹೀಗೆ ಹೇಳ್ತಾ ಇದೀಯಾ? ನೋಡು, ನಿನ್ಗೋಸ್ಕರ ಹೆಂಡತಿ ಬಂದಿದ್ದಾಳೆ. ನಿನ್ ಬೇಕು ಬೇಡಗಳನ್ನೆಲ್ಲ ಅವಳೇ ನೋಡ್ಕೋತಾಳೆ ಇನ್ಮೇಲೆ. ಅಮ್ಮ, ನಾನು ಕೇಳಿದ ತಿಂಡಿನ, ನಿನ್ ಕಥೆ ಏನಲ್ಲ. ಯಾಕೆ ಏನಾದ್ರೂ ಮಾತಾಡಿದ್ರೆ ಹೀಗಾಡ್ತೀಯ ನೀನು? ಮಣಿ ತಾನೇ ತಿಂಡಿ ಕರೆದಿದ್ದು, ಅವಳೇ ಬಡಿಸ್ತಾಳೆ, ತಿನ್ನು. ನೀನ್ ತಿಂಡಿ ಬಡಿಸ್ತೀಯಾ ಅಥವಾ ನಾನು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನಲ್ಲ? ಅತ್ತೆ, ಪರವಾಗಿಲ್ಲ, ನನಗೆ ಅವರು ತಿಂಡಿ ತಿನ್ನೋದು ಮುಖ್ಯ. ನೀವೇ ಬಡಿಸಿ.
ಈಗ ನಾಗಮಣಿ ನಾಗರತ್ನ ರೂಪದಲ್ಲಿ ಅಮೃತಾಳ ಮನೇಲಿದೆ. ಅಮೃತಾಳಿಗೆ ಹೇಳಿದರೆ ಮಗುವಿಗೆ ಅಭಿಷೇಕ ನೆರವೇರುತ್ತೆ. ಆದರೆ ಅವಳು ಈ ಭೂಮಿಗೆ ಬಂದ ಉದ್ದೇಶನೇ ನೆರವೇರೋದಿಲ್ಲ. ಇಲ್ಲ, ಆ ನಾಗಮಣಿ ಆ ಮಗುವಿನ ರೂಪದಲ್ಲಿರೋ ವಿಚಾರ ಅಮೃತಾಳಿಗೆ ಗೊತ್ತಾಗಬಾರ್ದು. ಏನ್ ಮಾಡಬೇಕು? ಅತ್ತೆಮ್ಮ, ಅರ್ಜುನ್ ಚೆನ್ನಾಗಿರ್ಲಿ ಅಂತ ಮಣಿ ಜೊತೆ ಮದುವೆ ಮಾಡಿದ್ವಿ. ಆದರೆ ಅವನು ಮಣಿನ ಕಣ್ಣೆತ್ ಕೂಡ ನೋಡ್ತಾ ಇಲ್ಲ. ಹೀಗೆ ಆದರೆ ಅವ್ರ ಸಂಸಾರದ ಗತಿ ಏನು ಅತ್ತೆಮ್ಮ? ಇನ್ನೇನಾಗುತ್ತೆ, ನಾನೊಂತೀರಾ ನೀನೊಂತೀರಾ ಅಂತ ಇರಬೇಕಾಗುತ್ತೆ. ಈಗ ಹಾಗೆ ತಾನೇ ಇರೋದವರು. ಜಗತ್ ಬಿಟ್ಟು ಅಂದ್ರೆ ಬಾಯಲ್ಲಿರೋ ಅಲ್ಲೆಲ್ಲ ಉದ್ರ ಬಿಡ್ಬೇಕು. ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರು ಈ ಮಾತ್ಗೇನ್ ಕಡಿಮೆ ಇಲ್ಲ. ನೋಡ್ದೆ ಇವಳನ್ನ? ಏ ಮಲ್ಲಿ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ವಾ ನಿನ್ಗೆ? ಹೀಗೆಲ್ಲ ಮಾತಾಡ್ತೀಯಲ್ಲ? ನೀವಿಬ್ರು ಹೀಗೆ ಇದ್ರೆ ಅರ್ಜುನ್ ಬಾವ ಮಣಿ ಅಕ್ಕ ಹೀಗೆ ಒಂದಾಗ್ದಲೇ ಇರ್ತಾರೆ. ಅಡ್ಗೋಡೆ ತರ ನೀನ್ ಅವ್ರಿಬ್ರು ಮಧ್ಯೆ ಇದ್ರೆ ಅವ್ರಿಬ್ರು ಹೇಗೆ ಒಂದಾಗ್ತಾರೆ? ಅವರಿಬ್ರು ಒಂದಾಗ್ದಲೇ ಇರೋದು ನನ್ನಿಂದ ಅಲ್ಲ, ನಿಮ್ಮಿಂದ. ಏನೇ ಹೀಗೆ ಹೇಳ್ತಿದ್ಯಾ? ಮಲ್ಲಿ, ನೀನೇನು ಹೇಳಬೇಕು ಅಂತಿದ್ಯೋ ಅದನ್ನು ನೇರವಾಗಿ ಹೇಳು. ಈಗ ಅರ್ಜುನ್ ಬಾಬನಿಗೆ ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೊಳ್ಳೋದಕ್ಕೆ ಮಣಿ ಅಕ್ಕ ಇದಾರ್ ತಾನೆ? ಹೌದು. ಮಣಿ ಅಕ್ಕ ಇದ್ರೂ ಸಹ ಕಾಫಿನ ತಿಂಡಿನ ಊಟನ ನೀವೇ ಭಾವನಿಗೆ ಕೊಟ್ರೆ ಮಣಿ ಅಕ್ಕ ಭಾವನ ಮಧ್ಯೆ ಪ್ರೀತಿ ವಿಶ್ವಾಸ ಹೇಗ್ ಬೆಳೆಯುತ್ತೆ? ಪ್ರತಿಯೊಂದಕ್ಕೂ ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡದ ಮೇಲೆ ಅವಲಂಬಿಸಿದ್ರೆ ತಾನೆ ಪ್ರೀತಿ ಬೆಳೆಯೋದು. ಹಾಗೆ ಈ ಮನೆಗೆ ನಂತರ ಮುದ್ದಾಗಿರೋ ಮಗುನೂ ಬರುತ್ತೆ. ಇವಳು ಸರಿಯಾಗಿ ಹೇಳ್ತಿದ್ದಾಳೆ ಕಣೆ. ಹೌದು. ಈಗೇನ್ ಮಾಡ? ಅಮೃತಳಿಂದ ಆಗಬೇಕಾಗಿರೋ ಕೆಲಸ ಇನ್ನು ತುಂಬ ಇದೆ. ಆ ಕೆಲಸಗಳು ಅಮೃತಳ ಕೈಯಿಂದ ಆಗೋಕ್ಕೆ ಮಾತ್ರ ಸಾಧ್ಯ. ಅಕಸ್ಮಾತ್ ನಾಗಮಣಿ ಅಮೃತಳ ಕೈಗೆ ಸಿಕ್ಕಿದ್ರೆ ಅವಳು ಎಲ್ಲವನ್ನ ಬಿಟ್ಟು ತನ್ನ ನಾಗಲೋಕವನ್ನು ಸೇರ್ಕೊಳ್ತಾಳೆ. ಹಾಗಾಗಬಾರ್ದು. ಅಮೃತಳಿಗೂ ಗೊತ್ತಾಗದೇ ಇರೋ ಹಾಗೆ ನಾಗಮಣಿಗೆ ಅಭಿಷೇಕ ಆಗೋ ಹಾಗೆ ಮಾಡಬೇಕು. ಏನು ಮಾಡಲಿ? ಅಮ್ಮ, ಒಂದು ಲೋಟ ನೀರು ಕೊಡು. ಅಮ್ಮ, ನೀರು ಕೊಡು ಅಂತ ಕೇಳಿದೆ. ನಾನು ಯಾಕಪ್ಪ ಕೊಡ್ಲಿ? ಮತ್ತಿನ್ಯಾರು ಕೊಡ್ತಾರೆ? ನಿನ್ನ ಹೆಂಡತಿ ಬಂದಿದ್ದಾಳಲ್ಲ, ಅವಳನ್ನೇ ಕೇಳು. ಮಣಿ, ನಿನ್ನ ಗಂಡಂಗೆ ಏನೋ ಬೇಕಂತೆ ನೋಡಮ್ಮ. ಈ ಅಮ್ಮ ಅಜ್ಜಿ ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾರೆ? ಹೇ ಮಲ್ಲಿ, ಯಾಕೆ ಅಳ್ತಾ ಇದ್ಯಾ? ನಿನ್ನೆ ಕೇಳ್ತಿರೋದು ಯಾಕೆ ಅಳ್ತಾ ಇದ್ಯಾ? ಯಾಕೆ ಅಳ್ತಿದಾರಮ್ಮ ಇವಳು? ಗೊತ್ತಿಲ್ಲ ಕಣೋ, ನಾನು ಅವಾಗಿಂದ ಒಂದು 3-4 ಸಲ ಊಟಕ್ಕೆ ಬಾರೆ ಬಾರೆ ಅಂತ ಕರಿತಾನೆ ಇದ್ದೀನಿ. ಬರ್ದೆ ಹೀಗೆ ಅಳ್ತಾ ಕೂತಿದ್ದಾಳೆ. ಮಲ್ಲಿ, ನೀನ್ ಏನು ಅಂತ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು. ಸುಮ್ಮನೆ ರೀತಿ ಅಳ್ತಾ ಇದ್ರೆ ಏನಂತ ಅನ್ಕೋಬೇಕು ನಾವು? ಅದೇನು ಅಂತ ಹೇಳು ಮಲ್ಲಿ. ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಅದು ಬಿಟ್ರೆ ಹೊಟ್ಟೆ ತುಂಬತ್ತಾ? ಊಟ ಮಾಡ್ಬೇಕು ತಾನೆ. ನಮ್ಮ ಅಪ್ಪ ಅಮ್ಮ ನನಗೆ ತುತ್ತು ಮಾಡಿ ತಿನ್ಸೋರು, ಅದು ನೆನ್ಪಿಗೆ ಬಂತು. ನೋಡು, ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಲೇಬೇಕು. ಇದೇ ಪ್ರಪಂಚದ ನಿಯಮ.
ನೀನು ಹಳೇದನ್ನೆಲ್ಲ ನೆನೆಸ್ಕೊಂಡು ಹೀಗೆ ಅಳ್ತಾ ಕೂತ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಬಾ ಊಟ ಮಾಡು. ಇಲ್ಲ, ನನ್ಗೆ ಯಾರಾದರೂ ಕೈ ತುತ್ತು ಮಾಡಿ ಊಟ ತಿನ್ಸಿದ್ರೆ ಮಾತ್ರ ತಿನ್ನೋದು. ಕೈ ತುತ್ತು ತಿನ್ಸೋಷ್ಟು ಚಿಕ್ಕ ಹುಡುಗಿ ಅಲ್ಲ ನೀನು. ಬಂದು ಊಟ ಮಾಡು. ನನ್ಗೆ ಯಾರಾದರೂ ತಿನ್ಸಿದ್ರೆ ಮಾತ್ರ ನನ್ಗೆ ಹೊಟ್ಟೆ ತುಂಬೋದು, ಇಲ್ಲ ಅಂದರೆ ಹೊಟ್ಟೆ ತುಂಬಲ್ಲ. ಅಷ್ಟೇ ತಾನೇ, ನಾನು ನಿನಗೆ ಕೈ ತುತ್ತು ಮಾಡಿ ತಿನ್ನಿಸ್ತೀನಿ, ಆಯ್ತಾ? ಬೇಡ. ಯಾಕೆ? ನೀವು ಬಾವ ಒಟ್ಟಿಗೆ ತಿನ್ಸಿದ್ರೆ ಮಾತ್ರ ತಿಂತೀನಿ. ಅಷ್ಟೇ ತಾನೇ, ತಿನ್ಸ್ತೀನಿ ಬಿಡು. ಹೇಮಾ, ಈ ಮಲ್ಲಿಗೂ ನಮಗೂ ಏನು ಸಂಬಂಧ ಇಲ್ಲ. ಆದರೂ ನೋಡು, ಅಜ್ಜನ ಮಣಿನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ನೋಡು. ಹೌದು ಅತ್ತೆಮ್ಮ, ಅವಳ ಮುಖದಲ್ಲಿ ಅದೇನೋ ಒಂಥರ ಆಕರ್ಷಣೆ, ದೈವಿ ಕಳೆ ಎದ್ದು ಕಾಣಿಸ್ತಾ ಇದೆ. ನಿಜ ಹೇಮಾ ನೀನು ಹೇಳೋದು. ಅವಳ ಮುಖದಲ್ಲಿ ದೈವಿಕ ಕಳೆ ಇದೆ. ಆ ದೇವರೇ ಮನುಷ್ಯನ ರೂಪದಲ್ಲಿ ಬಂದಿರೋ ಹಾಗಿದೆ. ಮಲ್ಲಿ, ನಮಗೆ ಯಾಕೆ ಕೈ ತುತ್ತು ಕೊಡ್ತಾ ಇದೆಯಾ? ನೀವು ಮಣಿ ಅಕ್ಕನ ತಿನ್ಸಿ, ಮಣಿ ಅಕ್ಕ ನಿಮಗೆ ತಿನ್ನಿಸ್ತಾರೆ. ಏನು, ನಾನು ಮಣಿಯವ್ರಿಗೆ ತಿನ್ಸ್ಬೇಕಾ? ಅದೆಲ್ಲ ಆಗೋದಿಲ್ಲ. ನಮ್ಮಪ್ಪ ಅಮ್ಮ ನನಗೆ ಒಂದು ತುತ್ತು ತಿನ್ನಿಸಿ ಅವರು ಹೀಗೆ ಮಾಡ್ತಾ ಇದ್ರು. ನೀವು ಹಾಗೆ ತಿಂದ್ರೆ ನಾನು ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಊಟನೇ ಮಾಡಲ್ಲ. ಮಲ್ಲಿ, ನಮ್ಮ ಕೈಲಿ ಆಗದೆ ಇರೋದನ್ನ ನೀನು ಮಾಡಿಬಿಟ್ಟೆ ನೋಡು. ನಿನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ, ಎಷ್ಟು ಮುದ್ದು ಮಾಡಿದ್ರು ಸಾಕಾಗಲ್ಲ. ಹೌದು ಕಣೆ ಮಲ್ಲಿ, ಪವಾಡ ಅನ್ನೋ ರೀತಿ ಅವರೊಬ್ರಿಗೊಬ್ರು ತುತ್ತು ತಿನ್ಸಿದ್ರು. ಅವರಿಬ್ರು ಇಷ್ಟು ಬೇಗ ಒಂದಾಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅತ್ತೆಮ್ಮ, ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋ ಹಾಗೆ ಇಷ್ಟು ಹತ್ರ ಆದವರು ಇನ್ನೂ ಹತ್ರ ಆಗದೆ ಇರ್ತಾರ ಹೇಳಿ? ನಿಜ ಹೇಳ, ನೀನು ಈ ಮನೆಗೆ ಬಂದಾಗ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆದ್ರೀಗ ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರ ಬಂದಿದ್ಯಾ ಅನಿಸ್ತಾ ಇದೆ. ನಾನು ಇದ್ ಕಡೆ ಲಕ್ಷ್ಮಿನೂ ಇರ್ತಾಳೆ, ಪಾರ್ವತಿನೂ ಇರ್ತಾಳೆ. ಲಕ್ಷ್ಮಿ ಪಾರ್ವತಿ ಜೊತೆಗೆ ಶಾಂತಿ, ನೆಮ್ಮದಿ, ಸಮಾಧಾನನೂ ಇರುತ್ತೆ. ಏನು ಅಜ್ಜಿ ಅಮ್ಮಂಗೆ ಮಲ್ಲಿ ಮೇಲೆ ಇಷ್ಟೊಂದು ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ, ಅದು ಇದ್ದಕ್ಕಿದ್ದ ಹಾಗೆ? ಅವಳಿಗೆ ಅವಳ ಅಪ್ಪ ಅಮ್ಮ ನೆನ್ಪು ಬಂದತ್ತಾಗ ನೀವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ತುತ್ತು ತಿನ್ಸಿದ್ರಿ. ಹಾಗೆ ಅವಳ ಮನೆಯವ್ರ ನೆನ್ಪು ಬಂದಾಗ ನಾವು ಅವಳ ಜೊತೆಗಿದ್ದೀವಿ, ಅಲ್ವೇನೆ ಮಲ್ಲಿ? ಹೌದು ಬಾವಾ. ಹೌದು ಕಣ ಮಲ್ಲಿ, ನಮ್ಮ ಮನೆಗೆ ಬಂದ್ಮೇಲೆ ಈ ಮನೆಗೆ ಒಂದು ರೀತಿ ಕಳೆ ಬಂದಿದೆ. ಅದೇನೋ ನನಗೆ ಗೊತ್ತಿಲ್ಲ ಅಜ್ಜಿ, ಒಟ್ಟಿನಲ್ಲಿ ಒಂಥರ ನೆಮ್ಮದಿ ಶಾಂತಿ ಅಂತೂ ಸಿಗ್ತಾ ಇದೆ. ಮಲ್ಲಿ, ಮಲಗ್ ನಡಿ. ಬಾವಾ, ನಿನ್ನ ನಾನೊಂದು ಮಾತು ಕೇಳಬೇಕಿತ್ತು. ಹೇಳು. ನಾಳೆ ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀಯಾ? ದೇವಸ್ಥಾನಕ್ಕ?
ಏನಂತ ವಿಶೇಷ? ನಾಳೆ ನನ್ನ ಹುಟ್ಟುಹಬ್ಬ. ಓ ಹೌದಾ, ಸರಿ ಕರ್ಕೊಂಡು ಹೋಗ್ತೀನಿ. ಈಗ ಮಲ್ಕೋಬಾ. ನೀನು ಹೋಗ್ ಬಾವ, ನಾನು ಬರ್ತೀನಿ. ಸರಿ. ಪಟ್ ಪಟ್ ಪಟಾಕಿ ಮಲ್ಲಿ, ನಾಳೆ ನಿನ್ ಹುಟ್ಟಬ್ಬ ಅಂತ ಯಾಕೆ ಹೇಳಿಲ್ಲ? ನಿಜವಾಗ್ಲೂ ನಾಳೆ ನನ್ನ ಹುಟ್ಟುಹಬ್ಬ ಆಗಿದ್ರೆ ತಾನೆ? ಅಂದ್ರೆ ನಾಳೆ ನೀನು ಹುಟ್ಟುಹಬ್ಬ ಅಲ್ವಾ? ಸುಳ್ಳು ಹೇಳ್ದ್ಯಾ? ಹೌದು. ಯಾಕೆ? ಯಾಕಂದ್ರೆ ನೋಡೋಕಷ್ಟೇ ಚಿಕ್ಕ ಹುಡುಗಿ, ಆದ್ರೆ ಯಾವ ಜಿಗೂ ಕಮ್ಮಿ ಇಲ್ಲ. ನಮಸ್ಕಾರ. ಹೇ ಮಲ್ಲಿ, ನೀನೇನಿಲ್ಲಿ? ಏನ್ ಈಗ ಕೇಳ್ತಾ ಇದ್ದೀರಾ? ಅಲ್ಲ, ನೀನು ಎಷ್ಟೊತ್ತಿಂದ ಇಲ್ಲಿದ್ಯಾ? ನಾನಿಲ್ಲಿಗೆ ಬಂದು ಸುಮಾರು ಹೊತ್ತಾಯ್ತು. ಇಲ್ಲಿ ನಾಗಮಣಿ ಎಲ್ಲಿ? ನಿಮ್ಗೇನ್ ಭ್ರಮೆನಾ? ನಾಗಮಣಿ ಎಲ್ಲಿಂದ ಬರುತ್ತೆ? ಹೌದು, ನಾಗಮಣಿ ಅನ್ನೋದು ಹೇಗಿರುತ್ತೆ? ನಿಮ್ಗಿನ್ನೂ ನಿದ್ದೆ ಹೋಗಿಲ್ಲ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಿಮಗೆ ನಾಗಮಣಿ ಕನಸೇನಾದರೂ ಬಿದ್ದಿರಬೇಕು. ಅದಕ್ಕೆ ಇಲ್ಲಿ ಬಂದು ನಾಗಮಣಿ ನಾಗಮಣಿ ಅಂತ ಕನ್ವರ್ಸ್ತಿದ್ದೀರಾ. ಯಾವುದು ನಂಬಬೇಕು, ಯಾವುದು ನಂಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳು ಹೇಳ್ದಾಗೆ ನನಗೆ ಹಗಲ್ಗನ್ಸು ಏನಾದರೂ ಬಿದ್ದಿರ್ಬೋದಾ? ಹಾಂ, ಯಾವಾಗಲೂ ಮಲಗೋದಕ್ಕೆ ಮುಂಚೆ ನಾಗಮಣಿ ನಾಗಮಣಿ ಅಂತ ಹೇಳಿ ಮಲಗ್ತೀನಲ್ಲ, ಬಿದ್ದರೂ ಬಿದ್ದಿರ್ಬೋದು. ಶಾಸ್ತ್ರಿಗಳೇ, ನಾನು ಹೀಗೆ ಹೇಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಾ? ಇದಕ್ಕೆ ಕಾರಣ ನಾನಲ್ಲ, ನೀವೇ. ನಾನು ಮಣಿ ರೂಪದಲ್ಲಿದ್ದಿದ್ರೆ ತುಂಬ ಸಂತೋಷವಾಗಿರ್ತಿದ್ದೆ. ಆದರೆ ನೀವು ನನ್ನನ್ನು ಮಾನವ ರೂಪಕ್ಕೆ ತಂದು ಇಕ್ಕಟ್ಟಿಗೆ ಸಿಗಿಸ್ತಿದ್ದೀರಾ.